ಸರ್ವೈಕಲ್ ಸ್ಪಾಂಡಿಲೈಸಿಸ್, ನೆಕ್ ಪೇನ್, ಡಿಸ್ಕ್ ಬಲ್ಜ್, ಹೆಸರುಗಳು ಕೇಳಿದ್ರೇನೆ ಒಂಥರ ತರ ಆಗುತ್ತೆ, ಹೌದಲ್ವಾ? ಇವಾಗ ಏನ್ ಮಾಡೋದಪ್ಪ ಅಂತಂದ್ರೆ ನಾವು C1, C2, C3, C4, C5, C6, C7 ಸರ್ವೈಕಲ್ ಅಲ್ಲಿ 7 ಜಾಯಿಂಟ್ ಬರ್ತವೆ, ಹೌದಲ್ವಾ? ಕೆಲವೊಬ್ರಿಗೆ C2 ಕಂಪ್ರೆಸ್ ಆಗಿದೆ, ಕೆಲವೊಬ್ರಿಗೆ ಅದಾಗಿದೆ ಇದಾಗಿದೆ ಇರ್ತವೆ. ಅವು ಎಲ್ಲವನ್ನ ಇವತ್ತು ನಾವು ಕಲಿತೀವಿ. C1 ಅನ್ನ, C2 ಅನ್ನ, C3 ಅನ್ನ ಎಲ್ಲಾನು ಡಿಟೇಲ್ ಆಗಿ ಹೇಳ್ಕೊಡ್ತೀನಿ, ಕಲಿಬೇಕು ನೀವು ಬೆಸ್ಟ್ ಆಗಿ. ಕೆಲವೊಬ್ರು ಬರ್ತಾರೆ, ಸರ್ C1 ಅಲ್ಲಿ ತೊಂದರೆ ಕಂಡು ಬಂದಿದೆ ಅಂತ ಹೇಳ್ತಾರೆ MRI ಅಲ್ಲಿ, C2 ಅಲ್ಲಿ ತೊಂದರೆ ಕಂಡು ಬಂದಿದೆ ಅಂತ ಹೇಳ್ತಾರೆ, C3 ಅಲ್ಲಿ ಆಗಿದೆ, C4 ಅಲ್ಲಿ ಆಗಿದೆ, ಕೆಲವೊಬ್ರಿಗೆ C2 C3 ಆಗುತ್ತೆ, C4 C5 ಆಗುತ್ತೆ. ಅದು ಏನೇ ಆಗಿರ್ಲಿ, ಅಥವಾ ನಿಮ್ಮ ಹತ್ರ ರಿಪೋರ್ಟ್ ಇಲ್ಲಪ್ಪ, ನೆಕ್ ಪೇನ್ ಬರ್ತಾ ಇದೆ, ನಿಮ್ಗೆ ಯಾವ ಭಾಗದಲ್ಲಿ ಕಂಡು ಬರ್ತಾ ಇದೆ, ಈ ಭಾಗನ ಮುಟ್ಟಿ ನೋಡಿ. ಮುಟ್ಟಿ ನೋಡಿದಾಗ ಏನಾಗುತ್ತೆ ಅಪ್ಪ ಅಂದ್ರೆ ಗೊತ್ತಾಗತ್ತೆ ಅವರಿಗೆ, ಸರಿನಾ? ಅದನ್ನ ನಾವೇನ್ ಮಾಡ್ಬೇಕು ಅಪ್ಪ ಅಂದ್ರೆ ಈ ಪೂರ್ತಿ ಭಾಗವನ್ನ ನಾವೇನ್ ಮಾಡ್ತೀವಿ, ಇಲ್ಲಿಗೆ ಕೋರ್ಲೇಟ್ ಮಾಡ್ತೀವಿ. ನಾನು ಇಲ್ಲಿಗೊಂದು ಮಾರ್ಕ್ ಹಾಕ್ತೀನಿ ನೋಡಿ. ಈ ಬ್ಲಾಕ್ ಕಲರ್ ಎಳೆದಿದ್ದೀನಲ್ವಾ, ಈ ಇಲ್ಲಿಂದ ಹಿಡಿದ್ಬಿಟ್ಟು ಈ ಪೂರ್ತಿ ಕುತ್ತಿಗೆಯ ಭಾಗ ಈ ಭುಜವರೆಗೂ ಬರುತ್ತೆ. ಇಲ್ಲಿಗೇನಿದೆ ಅಲ್ವಾ, ಇಲ್ಲಿಯವರೆಗೂ ಕೂಡ ಈ ಭಾಗ ಕಂಡು ಬರುತ್ತೆ. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 7 ಭಾಗಗಳನ್ನಾಗಿ ಕನ್ವರ್ಟ್ ಮಾಡ್ಬೇಕು, 7 ಭಾಗಗಳು. ಇಲ್ಲ ಸರ್ ಬೇಡ, ಅದನ್ನೆಲ್ಲ ಗೊಂಜಾಟ, ಇಲ್ಲಿ ನೋವು ಬರ್ತಾ ಇದೆಯಪ್ಪ ಅಂದಾಗ ನಾವೇನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಹತ್ರ ಜಿಮ್ ಇದೆಯಾ, ಅಥವಾ ನಿಮ್ಮಲ್ಲಿ ನಿಮ್ಮ ಬರಳೆ ಇರುತ್ತಲ್ವಾ, ಈ ತರ ಪುಸ್ ಮಾಡ್ತಾವ, ಈ ತರ ತಗೊಂಡೋಗಿ, ಹಿಂಗೆ ತಗೊಂಡೋಗಿ ಅಲ್ಲೆಲ್ಲ ಒಂದ್ ಕಡೆ ನೋವು ಕಂಡು ಬರುತ್ತೆ. ನೆಕ್ ಪೇನ್ ಇರೋರಿಗೆ, ಕುತ್ತಿಗೆ ನೋವು ಇರೋರಿಗೆ ಹಿಂಗೆ ಮಸಾಜ್ ಮಾಡ್ತಾ ಹೋಗ್ಬೇಕು. ಹಿಂಗೆ ಮಸಾಜ್ ಮಾಡ್ತಾ ಹೋದಾಗ ಎಲ್ಲ ಒಂದ್ ಕಡೆ ನೋವು ಕಂಡು ಬರುತ್ತೆ. ಆ ನೋವು ಕಂಡು ಬಂತ, ಅಲ್ಲಿಗೆ ಒಂದ್ ಏನ್ ಮಾಡ್ಬಿಡಿ, ಒಂದು ಡಾಟ್ ಇಡಿ, ಒಂದು ಮಾರ್ಕ್ ಅನ್ನ ಮಾಡಿ, ಕೂನ ಮಾಡಿ, ಮತ್ತೆ ಮುಂದೆ ಹೋಗಿ ಹಿಂಗೆ ಮಸಾಜ್ ಮಾಡ್ತಾ ಹೋಗ್ಬೇಕು. ಸ್ಲೋ ಆಗಿ ಹಿಂಗೋಗಿ ಎಲ್ಲ ಸಿಗುತ್ತೆ, ಅಲ್ಲಿ ಒಂದು ಮಾರ್ಕ್ ಮಾಡಿ, ಮತ್ತೆ ಹೋಗಿ ಮತ್ತೆ ಮಾರ್ಕ್ ಮಾಡಿ, ಮತ್ತೆ ಹೋಗಿ ಮತ್ತೆ ಮಾರ್ಕ್ ಮಾಡಿ, ಸರಿನಾ? ಹಿಂಗ್ ಗೊತ್ತಾಗಿಲ್ಲಪ್ಪ ಅಂದ್ರೆ ಮೇಲಿಂದ ಕೆಳಗಡೆ ಬನ್ನಿ, ಮಸಾಜ್ ಮಾಡ್ತಾ ಹೋಗ್ಬೇಕು. ಎಲ್ಲ ಒಂದ್ ಕಡೆ ನೋವು ಕಂಡು ಬರುತ್ತೆ. ಇಲ್ಲ ನಿಮ್ಮ ಹತ್ರ ಜಿಮ್ ಇದೆನಾ, ಆ ಜಿಮ್ಮಿ ತಗೊಂಡ್ಬಿಟ್ಟು ಹಿಂಗೆ ಮಾಡಿ, ಅಲ್ಲಿ ನೋವು ಕಂಡು ಬರುತ್ತೆ. ಎಲ್ಲಿ ನೋವು ಕಂಡು ಬಂದಿರುತ್ತಲ್ವಾ ಅಲ್ಲಿ ಮಾರ್ಕ್ ಮಾಡಿ, ಬ್ಲಾಕ್ ಕಲರ್ ಹಾಕಿ. ಇವತ್ತು ನಿಮ್ಗೆ ಬ್ಲಾಕ್ ಕಲರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ, ಜಸ್ಟ್ ಬ್ಲಾಕ್ ಕಲರ್ ಹಾಕಿ, ಪೇನ್ ಅನ್ನ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನಿಮಗೆ ಕೋಲ್ಡ್ ಹೀಟು ಹೇಳಿದಾಗ ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಲರ್ ಅನ್ನ ಹಾಕ್ತೀರಂತೆ, ಬ್ಲಾಕ್ ಕಲರ್ ಹಾಕ್ತೀರಾ, ಸರಿನಾ? ಇಲ್ಲ ಸರ್ ನನಗೆ ಹೀಟು ಕೋಲ್ಡ್ ಎರಡೂ ಗೊತ್ತಾಗ್ತಾ ಇಲ್ಲ, ಆದ್ರೆ ನನಗೆ ನೆಕ್ ಪೇನ್ ಇದೆ, ವಾಸಿ ಮಾಡ್ಬೇಕು. ಈ ಕುತ್ತಿಗೆ ನೋವನ್ನ ವಾಸಿ ಮಾಡ್ಬೇಕು, ಹೀಟು ಕೋಲ್ಡ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಸ್ಕೈ ಬ್ಲೂ ಕಲರ್ ಮಿಡಲ್ ಹಾಕಿ, ಇಲ್ಲೇನ್ ಬ್ಲಾಕ್ ಹಾಕಿದೀನಲ್ವಾ, ಈ ಪ್ಲೇಸಿಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಸೈಡಿಗೆ ಒಂದ್ ಸೈಡಿಗೆ ಪರ್ಪಲ್ ಹಾಕಿ, ಇನ್ನೊಂದ್ ಸೈಡಿಗೆ ರೆಡ್ ಹಾಕಿ. ಅದು ನಿಮ್ಗೆ ನೆಕ್ ಪೇನ್, ಕುತ್ತಿಗೆ ನೋವು, ಸರ್ವೈಕಲ್ ಸ್ಪಾಂಡಿಲೈಸಿಸ್, ಹೀಟ್ ಇಂದ ಬಂದಿರಬಹುದು, ಕೋಲ್ಡ್ ಇಂದ ಬಂದಿರಬಹುದು, ವಾಸಿ ಆಗತ್ತೆ. ಇಲ್ಲಿಗೆ ಮಿಡಲ್ ಬ್ಲಾಕ್ ಕರಿ ಕಲರ್ ಕಣ್ಣಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಹಾಕ್ಬೇಕು, ಸೈಡಿಗೆ ಪರ್ಪಲ್ ಹಾಕಿ, ಅದ್ರ ಸೈಡಿಗೆ ಇನ್ನೊಂದ್ ಸೈಡಿಗೆ ರೆಡ್ ಕಲರ್ ಹಾಕಿ, ನೆಕ್ ಪೇನ್ ವಾಸಿ ಆಗ್ತಾ ಬರುತ್ತೆ. ಮುಂದೆ ನಿಮಗೆ ನಿಗದಿತವಾಗಿ ಹೀಟು ಕೋಲ್ಡ್ ನಿಮ್ಗೆ ಹೇಳ್ಕೊಡ್ತೀವಲ್ವಾ, ಅವಾಗ ನೀವು ಹೀಟು ಕೋಲ್ಡ್ ಇಂಬ್ಯಾಲೆನ್ಸ್ ಅನ್ನು ಟ್ರೀಟ್ ಮಾಡಿಬಿಟ್ಟು, ಹೀಟ್ ಆಗಿದೆನಾ, ಕೋಲ್ಡ್ ಆಗಿದೆನಾ, ಹೀಟ್ ಆಗಿದೆನಾ, ಅದನ್ನೆಲ್ಲ ನೋಡ್ಬಿಟ್ಟು ನೀವು ರಿಫ್ಲೆಕ್ಸ್ಗೆ ಕಲರ್ ಅನ್ನ ಹಾಕ್ತೀರಾ.